Hello friends, welcome to my channel. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತು ಅವರೆಕಾಳು ಮತ್ತು ತರಕಾರಿಗಳೆಲ್ಲ ಹಾಕಿ ಹೇಗೆ ಹುಳಿ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ಇಷ್ಟ ಆಗಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮೊದಲನೇದಾಗಿ ಅವರೆಕಾಳನ್ನ ಮುಂಚೆನೇ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದು ಬೆಂದಿದೆ. ಮತ್ತು ಅದ್ರ ಜೊತೆ ಟೊಮೆಟೊ ಕೂಡ ಬೇಯಿಸ್ಕೊಂಡಿದ್ದೆ 2. ಈಗ ನೆಕ್ಸ್ಟ್ ತರಕಾರಿಗಳೆಲ್ಲ ಬೇಯಕ್ಕೆ ಹಾಕಿಡಬೇಕು. ತೊಂಡೆಕಾಯಿ, ಹಾಗೆ ಒಂದು ಕ್ಯಾರೆಟ್, ಒಂದು 1/4 kg ಬೀನ್ಸ್, ಹಾಗೆ 2ರಿಂದ 3 ಮೀಡಿಯಮ್ ಸೈಜ್ದು ಆಲೂಗೆಡ್ಡೆ, ಒಂದು ನವಿಲುಕೋಸು, ಹಾಗೆ ಒಂದು ಚಿಕ್ಕದಾದಂಥ ಕ್ಯಾಪ್ಸಿಕಮ್. ಇಷ್ಟನ್ನು ಈಗ ನಾನು ಬೇಯಲಿಕ್ಕೆ ಹಾಕ್ತೀನಿ. ಈಗ ಎಲ್ಲನೂ ಅವರೆಕಾಳು ಜೊತೆ ಬೇಯಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಏನೆಲ್ಲ ಮಸಾಲೆ ರೆಡಿ ಮಾಡಲಿಕ್ಕೆ ತೊಗೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಟೊಮೊಟೊ ಏನಕ್ಕೆ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ, ಹಾಗೆ ಡೈರೆಕ್ಟಾಗಿ ಆರಿಸಿ ಹಾಕೋದ್ರಿಂದ ಸಾಂಬಾರು ಹಸಿ ಸ್ಮೆಲ್ ಥರ ಇರುತ್ತೆ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಟೊಮೆಟೊನ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಸಾಲೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಇವಾಗ ಮಸಾಲೆಗೆ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹಾಗೆ 1 ಕಪ್ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿದು, ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ಹಾಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಈ ಥರ ಕಟ್ ಮಾಡಿದ್ದೀನಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಅರ್ಧ ಗೆಡ್ಡೆ ಅಷ್ಟು, 4-5 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಈ ಥರ ನೆನೆ ಇಟ್ಕೊಂಡಿದ್ದೀನಿ. ನೀಟ್ ಮಾಡಿ ಹುಣಸೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕೋಬೇಕು. ಅದಕ್ಕೂ ಮುಂಚೆ ನಾನು ಸಾಂಬಾರು ಪೌಡ್ರನ್ನ ಆಡ್ಸೋಕೆ ಆಗ್ತಾಯಿಲ್ಲ, ಡೈರೆಕ್ಟಾಗಿ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಖಾರದ ಪುಡಿನಲ್ಲಿ ಏನೋ ರಾ ಸ್ಮೆಲ್ ಅಂತ ಇರುತ್ತೆ, ಅದು ಚೆನ್ನಾಗಿ ಹುಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಬೇಯಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ತರಕಾರಿಗೆ. ಅದಕ್ಕೋಸ್ಕರ ನಾನು ಇವಾಗಲೇ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಮಿಕ್ಸ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟು ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ. ಬೇಳೆ ಪುಡಿ ಎಲ್ಲ ಬೆಂದಿದೆ. ಈ ಟೈಮ್ನಲ್ಲಿ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಹುಳಿ ಕೂಡ ಚೆನ್ನಾಗಿ ಬೇಯಬೇಕು, 1-2 ನಿಮಿಷ. ಅದಾದಮೇಲೆ ಮಸಾಲೆ ಹಾಕ್ಕೊಳ್ತೀನಿ. ಪೇಸ್ಟ್ ಕೂಡ ರೆಡಿ ಇದೆ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ಹುಳಿ ಎಲ್ಲ ಬೆಂದಿದೆ. ಈ ಟೈಮ್ನಲ್ಲಿ ನಾನು ಮಸಾಲೆನ ಹಾಕ್ಕೊಳ್ತೇನೆ. ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ಬೇಕು ಥಿಕ್ನೆಸ್ ಅಷ್ಟು ನಾವು ನೀರನ್ನು ಹಾಕ್ಕೊಬೇಕು. ಹುಳಿ ಸಾಂಬಾರನ್ನ ಚೆನ್ನಾಗಿ ಎಷ್ಟು ಬೇಯಿಸ್ತೀವಿ ನಾವು ಅಷ್ಟು ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರು. ಇದು ಬೇಯ್ತಾ ಗಟ್ಟಿಯಾಗುತ್ತೆ, ಏಕೆಂದರೆ ನಾವು ಕಡಲೆ ಹಾಕಿರೋದ್ರಿಂದ ಗಟ್ಟಿಯಾಗುತ್ತೆ. ಇಷ್ಟಿದ್ರೆ ಬೇಯ್ತಾ ಬೇಯ್ತಾ ಸರಿಯಾದ ಒಂದು ಅಳತೆಯಲ್ಲಿ ಬರುತ್ತೆ ಇದು ಸಾಂಬಾರು. ಈಗ ಇದು 1-2 ಕುದಿ ಬಂದಾದಮೇಲೆ ರುಚಿನ ಹಾಕ್ಕೊಳ್ಬೇಕು. ನಾನು ಯಾವುದೇ ರೀತಿ ಬೆಲ್ಲ ಆಗಲಿ ಏನಾಗಲಿ ಯೂಸ್ ಮಾಡ್ತಾಯಿಲ್ಲ ಸಾಂಬಾರಿಗೆ, ಏಕೆ ಅಂದರೆ ಬೆಲ್ಲ ಹಾಕೋದ್ರಿಂದ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ನಾನು ತರಕಾರಿಗಳನ್ನ ಸ್ವಲ್ಪ ಸ್ವೀಟ್ ಆಗಿರೋ ತರಕಾರಿಗಳನ್ನ ಹಾಕಿರೋದ್ರಿಂದ ನಾನು ಬೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ಸಾಂಬಾರಿಗೆ. ಸಾಂಬಾರೀಗ ಮಳ್ತಾ ಇದೆ. ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿದ್ರೆ ನಿಮಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿನ ಇಷ್ಟೇ
ಹಾಕಬೇಕು ಅನ್ನೋ ಒಂದು ಅಳತೆ ಹೇಳೋದಕ್ಕೆ ಆಗೋದಿಲ್ಲ. ನಾವು ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಇದು ಒಂದು 5 ನಿಮಿಷನಾದರೂ ಬೇಯಬೇಕು. ಏಕೆಂದರೆ ತರಕಾರಿ ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಧ್ಯಕ್ಕೆ ಒಂದು ಸ್ಪೂನನ್ನು ಇಟ್ಟು ಈ ಥರ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಉಕ್ಕು ಬಂದು ಸುರಿಯೋದಿಲ್ಲ ಮತ್ತು ಸ್ವಲ್ಪ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಸಾಂಬಾರೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ, ಬೆಂದಿದೆ ಕೂಡ. ಸ್ಮೆಲ್ಲು ಕೂಡ ಅಷ್ಟೇ ಘಮ ಘಮ ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಸಾಂಬಾರು. ನೆಕ್ಸ್ಟು ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಒಗ್ಗರಣೆಗೆ ನಾನು ಮುಂಚೆನೇ ಹೇಳಬೇಕಾಗಿತ್ತು ನಿಮಗೆ, ಅದೊಂದು ಸ್ಕಿಪ್ ಆಗೋಯಿತು. 2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಸಾಸಿವೆ, ಜೀರಿಗೆ. ಈಗ ಎಣ್ಣೆ ಬಿಸಿ ಇದೆ. ಈ ಟೈಮ್ನಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ. ಈ ಟೈಮಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಕಲರ್ ಆಗಬೇಕು. ನೋಡ್ತಾ ಇರ್ಬೋದು ಹೇಗೆ ಕಲರ್ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾನು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಒಗ್ಗರಣೆ ರೆಡಿ ಇದೆ. ಸ್ಟವ್ ಆಫ್ ಮಾಡಿಕೊಂಡು ನಾನು ಸಾಂಬಾರಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಇದೊಂದು 2 ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಸಾಂಬಾರು ರೆಡಿ ಇದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸರ್ವ್ ಮಾಡ್ತಾ ಇದ್ದೀನಿ. ಬೌಲ್ಗೆ ನಾನು ಸರ್ವ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರಿಂಗ್ ಆಗಿದೆ. ಹಾಗೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ಅಂತೇಳಿ. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಈ ಸಾಂಬಾರನ್ನ ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಅಂದರೆ ಇಡ್ಲಿ, ದೋಸೆ, ಚಪಾತಿ, ಮುದ್ದೆ, ರೈಸ್ ಈ ಥರಕ್ಕೆಲ್ಲ ಊಟ ಮಾಡ್ಬೋದು ಹಾಕ್ಕೊಂಡು. ಚೆನ್ನಾಗಿರುತ್ತೆ ತುಂಬ. ಇದೇ ಥರ ನೀವು ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ತಾ, ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.